ಮೊಳಕಾಲ್ಮೂರು ಶಾಸಕ ಎಸ್.ವೈ. ಗೋಪಾಲಕೃಷ್ಣ ಸತತವಾಗಿ 7 ಬಾರಿ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಬಾರಿಸಿದ್ದಾರೆ ಎಂದು ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಬಸಪ್ಪ ನಾಯ್ಕ ಹೇಳಿದರು. ಪಟ್ಟಣದ ಶುಕ್ರವಾರ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ನಂತರ ಮಾತನಾಡಿದ ಅವರು, ಎನ್.ವೈ. ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ ಎಂಬ ಮೊಳಕಾಲ್ಮೂರು ಕ್ಷೇತ್ರದ ಜನತೆ ಬೇಸತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ ಮತದಾರರು ಸಹ ಕ್ಷೇತ್ರಕ್ಕೆ ಯಾಕೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ ಎಂಬ ಕ್ಷೇತ್ರದ ಜನರು ಚರ್ಚಿಸ್ತಾ ಇದ್ದಾರೆ. ಆದ್ದರಿಂದ ಹೈಕಮಾಂಡ್ ನಮ್ಮ ಕ್ಷೇತ್ರಕ್ಕೆ ಸಚಿವ ಸ್ಥಾನವನ್ನ ನೀಡುವ ಮೂಲಕ ಮೊಳಕಾಲ್ಮೂರು ಕ್ಷೇತ್ರದ ಅಭಿವೃದ್ಧಿಗೆ ಎನ್.ವೈ. ಗೋಪಾಲಕೃಷ್ಣ ಅವರಿಗೆ ಉನ್ನತ ಸ್ಥಾನ ಕೊಡಬೇಕೆಂದು ಆಗ್ರಹಿಸಿದರು. ಮೊಳಕಾಲ್ಮೂರು ಮಾಜಿ ಶಾಸಕ ಎಸ್. ತಿಪ್ಪೇಸ್ವಾಮಿ ಎನ್.ವೈ. ಗೋಪಾಲಕೃಷ್ಣ ಅವರ ಬಗ್ಗೆ ಆರೋಪ ಮಾಡುವುದು ಸರಿಯಲ್ಲ ಎಂದು ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದರು. ಹಿರೇಮಲ್ಲನಹೊಳೆ ಹತ್ತಿರದ ಫೀಡರ್ ಚಾನೆಲ್ ಹಾಗೂ ಕಾಲುವೆ ದುರಸ್ತಿಗಾಗಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಬೋಸದೇವರಹಟ್ಟಿ ಹತ್ತಿರ ಚಡ್ಡ ನಿರ್ಮಾಣ ಹಾಗೂ ಕಾಲುವೆ ದುರಸ್ತಿ ಮಾಡಿ ಹಿರೇಕೆರೆಗೆ ನೀರು ಸರಬರಾಜು ಆಗಲು ಸುಮಾರು 5 ಕೋಟಿ ವೆಚ್ಚದ ಕಾಮಗಾರಿ, ಅರಬಾವಿ ಚಳ್ಳಕೆರೆ ರಸ್ತೆಯಲ್ಲಿ ಬರುವ ಮನಮೈನಹಟ್ಟಿ ಗ್ರಾಮದ ಮೇಲ್ಸೇತುವೆ ನಿರ್ಮಿಸಲು ಸುಮಾರು 2 ಕೋಟಿ ವೆಚ್ಚದ ಕಾಮಗಾರಿ, ಮನಮೈನಹಟ್ಟಿಯಿಂದ ಕುದಾಪುರ ಮಾರ್ಗವಾಗಿ ಕುದಾಪುರ ಲಂಬಾಣಿಹಟ್ಟಿಯವರೆಗೆ ರಸ್ತೆ ಡಾಂಬರೀಕರಣಕ್ಕೆ ಸುಮಾರು 1.70 ಲಕ್ಷದ ಕಾಮಗಾರಿ, ನಾಯಕನಹಟ್ಟಿ ಪಟ್ಟಣದಿಂದ ಮಲ್ಲೂರಹಳ್ಳಿ ರಸ್ತೆ ಅಗಲೀಕರಣ ಕಾಮಗಾರಿ ನಡೆಯುತ್ತಿದೆ ಎಂದು ತಿಳಿಸಿದರು. ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರು ಶಾಸಕರಾಗಿ ಆಯ್ಕೆಯಾಗಿ ಬಂದ ನಂತರ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಗೆ ಅನುಮೋದನೆ ನೀಡಿ ಕಾಮಗಾರಿ ಪೂರ್ಣಗೊಂಡಿದೆ. ಪಟ್ಟಣದ ಒಳಮಠದ ಹತ್ತಿರ ಇರುವ ನಾಗರ ಕಟ್ಟೆಯಿಂದ ಚಿಕ್ಕಕೆರೆ ಕೋಡಿಯವರೆಗೆ ನಗರೋತ್ಥಾನ ಯೋಜನೆಯಡಿಯಲ್ಲಿ ಸುಮಾರು 90 ಲಕ್ಷ ವೆಚ್ಚದಲ್ಲಿ ರಸ್ತೆ ಮಧ್ಯದಲ್ಲಿ ವಿದ್ಯುತ್ ದೀಪಗಳನ್ನು ಅಳವಡಿಸುವ ಕಾಮಗಾರಿ ಪೂರ್ಣಗೊಂಡಿದೆ. ಬಸವೇಶ್ವರ ನಗರದಲ್ಲಿ 19 ಎಕರೆ ಭೂಮಿಯಲ್ಲಿ ನಿವೇಶನ ರಹಿತ ಫಲಾನುಭವಿಗಳನ್ನು ಗುರುತಿಸಿ ಉಚಿತ ನಿವೇಶನ ಹಂಚಿಕೆ ಮಾಡಲು ಭೂಮಿ ಮೀಸಲಿಟ್ಟಿದ್ದಾರೆ. ಹಾಗಾಗಿ ಎನ್.ವೈ. ಗೋಪಾಲಕೃಷ್ಣರವರ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸಿಕೊಳ್ಳಲಾರದೆ ಮಾಜಿ ಶಾಸಕ ಎಸ್. ತಿಪ್ಪೇಸ್ವಾಮಿ ಇಲ್ಲಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಅವರು ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುತ್ತಿದ್ದಾರೆ, ಈ ಕ್ಷೇತ್ರದ ಬಗ್ಗೆ ಅಪಾರ ಕಾಳಜಿ ವಹಿಸಿದ್ದಾರೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್ ಟಿವಿ ಚಿತ್ರದುರ್ಗ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾವೇ ನಮ್ಮ ಎಮ್.ಎಲ್.ಎ ಬಗ್ಗೆ ನಾವೇ ಯಾಕೆ ಅಗೌರವವಾಗಿ ಮಾತಾಡಿ ಹೋಗ ಅಂತ ಹೇಳ್ತದೆ. ಏನೋ ನೋವುಗಳಿದ್ರು ನಮ್ಮ ಶಾಸಕರು ಕೇಳ್ತೀವಿ ನಾವು. ಇವ್ರ ಹತ್ರ ಹೋಗಿ ಹೇಳ್ಕೊಂಬಂತದೆ ಕೆಲಸ ಯಾವುದೂ ಇಲ್ಲ. ಯಾರು ಹೋಗಿದ್ರೆ ಕಾಂಗ್ರೆಸ್ಸರೇ ಹೇಳಿದ್ವಲ್ಲಪ್ಪ ಅಂತ ಹೇಳಿದ್ದಾರೆ. ಅದೆಲ್ಲ ಯಾರು ಅವ್ರ ಹತ್ರ ಹೋಗಿ ಹೇಳ್ಕೊಂಡಿಲ್ಲ. ಅವರು ಹಿರಿಯರಿದ್ದಾರೆ. ಯಾವುದೇ ಒಂದು ವಿಚಾರ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡಬೇಕಾದ್ರೆ ನಿಜವಾದ ದಾಖಲೆ ಕೂಲಂಕುಷವಾಗಿ ಪರಿಶೀಲಿಸಿ ಮಾಡೋದು ಒಳ್ಳೆಯದು ಅಂತೇಳಿ ನಾವು ನಿಮ್ಮ ಪತ್ರಿಕೆ ಮುಖಾಂತರ ಇವತ್ತು ಒತ್ತಾಯಿಸ್ತಾ ಇದ್ದೀವಿ. ಈ ದಿನ ಮಾಜಿ ಶಾಸಕರಾದಂಥ ತಿಪ್ಪೇಸ್ವಾಮಿಯವರು ಈಗ ಹಾಲಿ ಶಾಸಕರಾದಂಥ ಗೋಪಾಲಕೃಷ್ಣರನ್ನು ಈಗ ಲಂಚ ತೊಗೊತಾರೆ, ಪರ್ಸೆಂಟೇಜ್ ತೊಗೊತಾರೆ ಅಂತಿರ್ತಾರೆ. ಯಾವುದೇ ವಿಚಾರ ಬಂದಾಗ ಪ್ರತ್ಯಕ್ಷವಾಗಿ ಕೊಂಡು ಪ್ರಾಮಾಣಿಸಿ ನೋಡುವಂಥ ಒಂದು ಬಾಧ್ಯತೆ ಇದೆ. ಯಾಕಂದರೆ ಸುಮ್ಮನೆ ಒಬ್ಬ ವ್ಯಕ್ತಿ ಮುಂದೆ ಯಾವುದೋ ಅಪರಾಧ ಮಾಡಬಾರ್ದು. ಅವರು ಸುಮಾರು ನಮ್ಮ ಕ್ಷೇತ್ರದಲ್ಲಿ 5 ಸಾರಿ ಗೆದ್ದು ಕೂಡ ಸುಮಾರು ಕೆಲಸ ಮಾಡಿದ್ದಾರೆ. ನಮ್ಮ ನಾಗೇಟ್ ಹೋಗದಲ್ಲಿ ಹೈಸ್ಕೂಲ್ ಮಾಡಿದ್ದಾರೆ ಮತ್ತು ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಅವ್ರು ಗೆದ್ದಾಳಿಂದ ಮಲ್ಲರಹಳ್ಳಿ ಹೋಗ್ಬೇಕಂದ್ರೆ ಧೂಳಲ್ಲಿ ಹೋಗುತ್ತಿದ್ವಿ. ಅದನ್ನು ತಾರ್ ರೋಡ್ ಆಗಿದೆ, ಓಲಂಬಳ್ಳಿ ತಾರ್ ರೋಡ್ ಆಗಿದೆ, ಆಮೇಲೆ ಹಿರೇಕೆರೆ ಕಾವಲಲ್ಲಿ ತಾರ್ ರೋಡ್ ಇದೆ ಮತ್ತು ಪರಿಶಿಷ್ಟ ಪಂಗಡ ಒಂದು ಹಾಸ್ಟೆಲ್ ಮಾಡಿದ್ದಾರೆ ರಂಗಪೇಟೆಯಲ್ಲಿ. ಆಮೇಲೆ ಸುಮಾರು 15 ತಗೊಂಡ್ರೆ ಗೌರ್ಮೆಂಟ್ ಹೈಸ್ಕೂಲು, ದೇವರಹಳ್ಳಿಯಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಇದೆ, ಲೇಖರಿಗೆರೆ ಲಂಬಾಣಿಯಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಇದೆ ಮತ್ತು ಲೇಖರಿಗೆರೆಯಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಮತ್ತು ಗಾಸಮುತ್ತನಹಳ್ಳಿಯಲ್ಲಿ ಅಂಬೇಡ್ಕರ್ ಭವನ ಮತ್ತು ತೊರಕೋಲಂನಲ್ಲಿ ಅಂಬೇಡ್ಕರ್ ಭವನ ಸುಮಾರು ಕೆಲಸವಿದೆ. ನಮಗೆ ಗೊತ್ತಿದ್ದಂಗೆ ಸುಮಾರು ಗಂಗಾ ಕಲ್ಯಾಣ ನಾವೇ ಖುದ್ದಾಗಿ ನಮ್ಮ ಶಾಸಕರ ಭೇಟಿ ಮಾಡಿ ಸುಮಾರು ಗಂಗಾ ಕಲ್ಯಾಣ ನಾವೇ ಆಯ್ಕೆ ಮಾಡಿ ಸುಮಾರು 100 ರೈತರಿಗೆ ಅನುಕೂಲ ಮಾಡಿದ್ವಿ. ಆದರೆ ಈಗ ನಮ್ಮ ಫಿಲ್ಟರ್ ಚಾನಲ್ ಅಂತ ಹೇಳಿದ್ರಲ್ಲ, ಅದು 2 ಕೋಟಿ ರೂಪಾಯಿ ಚಾನಲ್. ಅದು ಹಿರೇಕೆರೆಗೆ ನೀರು ಬಂದರೆ ಸುಮಾರು ಸಾವಿರಾರು ರೈತರಿಗೆ ಅಂತರ್ಜಲ ಜಾಸ್ತಿ ಆಗಿ ರೈತರು ಬದುಕಂತ ಜೀವನ ಆಗ್ತದೆ. ಇನ್ನು ಯಾವುದಾದ್ರೂ ತುಂಬ ಕೆಲಸಗಳು ಮಾಡ್ಬೇಕಂತ ನಾವು ನಮ್ಮ ಶಾಸಕರಿಗೆ ಹೇಳಿ ಕೆಲಸ ಮಾಡ್ತಾ ಇದ್ವಿ. ಈಗ ಯಾವುದೇ ಒಂದು ವ್ಯಕ್ತಿನ ನಾವು ದೂರದಲ್ಲ, ಅವರು ವಯಸ್ಸಿನಲ್ಲಿ ಹಿರಿಯರಿದ್ದಾರೆ, ಅವರು ಮಾಜಿ ಶಾಸಕರಿದ್ದಾರೆ. ಒಂದು ಶಾಸಕರಿಗೆ ಅನುದಾನ ಎಷ್ಟು ಬರ್ತದಂತೂ ಅವ್ರಿಗೂ ಗೊತ್ತಿಲ್ಲ ಅಂತಲ್ಲ. ಅದಕ್ಕಾಗಿ ಯಾರೋ ಒಬ್ರು ಹೇಳ್ತಾರಂತ ನಾವು ಇದು ಮಾಡಬಾರ್ದು. ಆದ ಕಾರಣ ಇನ್ನೂ ಸುಮಾರು ಕಾಮಗಾರಿಗಳು ಇದ್ದಾವೆ. ಅದು ನಾವು ಹೇಳ್ತಾ ಹೋದರೆ ಸುಮಾರು ಕಾಮಗಾರಿ ಅವರು 5 ವರ್ಷ ಫೀಲ್ಡಲ್ಲಿ ಸುಮಾರು ಕಾಮಗಾರಿಗಳು ಆಗಿದ್ದಾವೆ. ಅವೆಲ್ಲ ಲೀಸ್ಟ್ ಮಾಡ್ಕೊಂತ ಹೋದರೆ ಒಂದಿನೆಲ್ಲ ಓದಬೇಕಾಗ್ತದೆ. ಆದ ಕಾರಣ ಯಾವೇ ಶಾಸಕರು ನಾವು ಕೆಲಸ ಮಾಡ್ತಿದ್ದಾಗ ಕಳಿಸಿದ್ರು ಅದು ಕರೆಕ್ಟು, ಕೆಲಸ ಮಾಡಿ ಕೂಡ ಅದು ಕಳಿಸೋದು ತರ ಅಲ್ಲ ಅಂತ ಹೇಳ್ತಾ ನಾನು ಪತ್ರಿಕೆ ಮಾಧ್ಯಮದಲ್ಲಿ ಒತ್ತಾಯಿಸ್ತೇನೆ. ಪತ್ರಿಕೆ ಸುದ್ದಿ ಮಾಡಲು ಬಂದಂಥ ಒಂದು ವಿಚಾರ ಏನಂದರೆ, ಮೊನ್ನೆ ನಮ್ಮ ಮೊಳಕಾಲ್ಮೂರು ಮಾಜಿ ಶಾಸಕರಾದಂಥ ಎಸ್. ತಿಪ್ಪೇಸ್ವಾಮಿ ಅವರು
ನಮ್ಮ ಹಾಲಿ ಶಾಸಕರಾದಂಥ ಎನ್ ವೈ ಗೋಪಾಲಕೃಷ್ಣ ಸಾಹೇಬ್ರ ಮೇಲೆ ಒಂದು ಸುಳ್ಳಿನ ಆರೋಪ ಮಾಡಿದ್ದಾರೆ. ಆ ಒಂದು ಆರೋಪ ಸತ್ಯಕ್ಕೆ ದೂರವಾದ ಸಂಗತಿ ಅಂತ ಇವತ್ತು ನಿಮ್ಮ ಮುಂದೆ ಪತ್ರಿಕೆ ಮುಖಾಂತರ ತಿಳಿಸಲು ನಾವು ಬಯಸುತ್ತೇವೆ. ಯಾಕಂದರೆ ಎನ್ ವೈ ಗೋಪಾಲಕೃಷ್ಣ ಅವರು ಸುಮಾರು 7 ಬಾರಿ ಶಾಸಕರು. ಇಲ್ಲಿ ಕೂಡ ಅವರ ಮೇಲೆ ಅಪವಾದಗಳಾಗಲಿ, ಆರೋಪಗಳಾಗಲಿ ಮತ್ತು ಪ್ರತಿ ಆರೋಪಗಳಾಗಲಿ ಇಲ್ಲ. ಯಾವುದೇ ರೀತಿಯ ಕಮಿಷನ್ ಕಮಿಷನ್ ತಗೊಂತಾನೆ ಅದು ಇದು ಅಂತೇಳಿ ಆರೋಪ ಮಾಡಿದ್ದಾರೆ. ಇಲ್ಲಿ 5 ಬಾರಿ ಶಾಸಕರಾಗಿದ್ದಾರೆ ಮಲ್ಪಂಗೂರು ಕ್ಷೇತ್ರದಲ್ಲಿ. ಯಾವುದೇ ರೀತಿಯ ಒಂದು ಕಮಿಷನ್ ಆಗಲಿ, ಕಾಮಗಳಲ್ಲಿ ಕಮಿಷನ್ ಆಗಲಿ, ಜನಗಾತರಾಗಲಿ ಒಂದು ಲೆಟ್ರಿಗೆ ಒಂದು 5,000 ಕೊಡ 10,000 ಕೊಡುವಂಥ ಒಂದು ಸುದ್ದಿ ಅವರಲ್ಲಿ ಇಲ್ಲ. ಯಾವ ಅಧಿಕಾರಿಗಳು ಕೂಡ ಲಂಚ ಕೇಳುವುದು, ಕಮಿಷನ್ ಕೇಳುವ ಒಂದು ಅಭ್ಯಾಸ ಅವರಲ್ಲಿಲ್ಲ. ಅವರು ಪ್ರಾಮಾಣಿಕವಾಗಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಇವತ್ತಿನ ದಿವಸಗಳಲ್ಲಿ ಕಾಮಗಾರಿಗಳು 7 ಬಾರಿ ಶಾಸಕರಾಗಿ ನೀನು ಏನು ಮಾಡಿದೆಯಪ್ಪ ಅಂತೇಳಿ ನಮ್ಮ ಮಾಜಿ ಶಾಸಕರು ಆರೋಪ ಮಾಡಿದ್ದಾರೆ. ಅವರು ಮಾಡಿದಂಥ ಕೆಲಸಗಳು ನಮ್ಮ ನಾಯಕನಹಳ್ಳಿ ಹೋಬಳಿಯಲ್ಲಾಗಲಿ, ಮಲ್ಪಂಗೂರು ಕ್ಷೇತ್ರದಲ್ಲಾಗಲಿ, ನಮ್ಮ ಮಾದನೆಗೆ ಪ್ರಥಮ ಬಾರಿಗೆ ಒಂದು ಸಣ್ಣ ಹಳ್ಳಿಗೆ 2 ಕೋಟಿ ರೂಪಾಯಿ ಹಾಕಿ ಅವರು ರಸ್ತೆನೇ ಇದ್ದಿಲ್ಲ ನಮ್ಮೂರಿಗೆ. ಯಾಕಂದರೆ ಅವರು ಭಾಳ ವರ್ಷಗಳಿಂದ ಅವರು ಶಾಸಕರಾಗಿದ್ದಾರೆ. ಇಲ್ಲಿ ಅವಾಗೂ ರಸ್ತೆಗಳು ಕಾಮಗಳು ಏನು ಮಾಡಿದ್ರು ಮತ್ತು ಭೀಮಗಣ್ಣಹಳ್ಳಿ ಮತ್ತು ಬೇಟಿಯಿಂದ ಭೀಮಗಣ್ಣಹಳ್ಳಿ ರಸ್ತೆ ಅಲ್ಲಿ ರಸ್ತೆ ಇದ್ದಿಲ್ಲ, ಅದು ರಸ್ತೆ ಅವರು ಫಸ್ಟ್ ಮೇಲೆ ಆಧಾರ ಮಾಡಿದ್ರು. ಮೊನ್ನೆ ಇನ್ನು ರೀಸೆಂಟಾಗಿ ನಮ್ಮದು ಇದು ರಸ್ತೆ ಅಭಿವೃದ್ಧಿಗಾಗಿ ನಾಯಕನಹಟ್ಟಿಯಿಂದ ಮಾದನಹಟ್ಟಿ ಮಾರ್ಗವಾಗಿ ಕೌಲಳ್ಳಿವರೆಗೂ 2 ಕೋಟಿ ರೂಪಾಯಿ ಮೊನ್ನೆ ಇವಾಗ ಇದು ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಅವರು ಹಾಕಿದ್ದಾರೆ 2 ಕೋಟಿ ಮಾದನಹಟ್ಟಿ. ಆಮೇಲೆ ಒಂದು ಲೇಖನಗೆರೆ ಪೀಡರ್ ಚಾನಲ್ ಅಂತೇಳಿ ಮಹಾರಾಜರ ಕಾಲದಲ್ಲಿ ಆಗಿತ್ತು. ಅದೆಲ್ಲ ತುಕ್ಕಿಡಿದು ಭಾಗಗಳು ಬಿದ್ದೋಗಂಥ ಸಂದರ್ಭ ನೀರು ನಮ್ಮ ಕೈಗಳು ಬರ್ತಾಯಿತ್ತು ಅಲ್ಲಿಂದ. ಎಲ್ಲಿ ಕಮಂಡಬಂದಿ ಹತ್ರ, ಸಿದ್ದಳ್ಳಿ ಕಮಂಡಬಂದಿ ಹತ್ರ ಆ ಒಂದು ಪೀಡರ್ ಚಾನಲ್ ಅಭಿವೃದ್ಧಿಗಾಗಿ 5 ಕೋಟಿ ಪ್ರಥಮ ಶಾಸಕರಾಗಿ ಬಂದಾಗ ಪ್ರಥಮ ಅನುದಾನ ಅವರಲ್ಲಿ ಕೊಟ್ಟಿದ್ದಾರೆ 5 ಕೋಟಿ. ದೇವರಟ್ಟಿ ಹತ್ರ ಒಂದು ಚೆಕ್ ಡ್ಯಾಮ್ ಮಾಡಿ ದೊಡ್ಡಕೆರೆ ನೀರು ತರಬೇಕಂತ ಹೇಳಿ ಅಲ್ಲಿ 2 ಕೋಟಿ 5 ಕೋಟಿ ಪ್ರಾಜೆಕ್ಟ್ ಅದು ಇವಾಗ 5 ಕೋಟಿಯಲ್ಲಿ ಕೆಲಸ ನಡೀತಾ ಇದೆ ಅಲ್ಲಿ ಪ್ರೆಸೆಂಟ್ ಆಗಿ. ಮೊನ್ನೆ ಮನಮನಟ್ಟಿ ಹತ್ರ ಬಿಡಿಸೇ ಇದ್ದಿಲ್ಲ, ಅಲ್ಲೆಲ್ಲ ನೀರು ಓಡಾಡೋಕೆ ಭಾಳ ತೊಂದರೆ ಆಗೋದು. ನೀವು ಪತ್ರಿಕೆ ಮಸ್ತ ಸರಿ ಬರೆದಿದ್ದೀರಿ. ಆ ಒಂದು ಕಾಮಗಾರಿ 2 ಕೋಟಿ ರೂಪಾಯಲ್ಲಿ ಎಲ್ಲರಿಗೂ ಕಾಣ್ತಿದೆ. ಅಲ್ಲಿ 2 ಕೋಟಿ ರೂಪಾಯಿ ಸೇತುವೆ ಆಗ್ತಾ ಇದೆ, ಈಗಲೂ ಕೆಲಸ ನಡೀತಾ ಇದೆ. ಮತ್ತು ಮನ್ಮನಟ್ಟಿಯಿಂದ ಕುದಾಪುರ ಮಾರ್ಗವಾಗಿ ರಸ್ತೆ ಎಲ್ಲ ಹಾಳಾಗೋಗಿತ್ತು. ಅಲ್ಲಿ ಕೂಡ 1 ಕೋಟಿ 70 ಲಕ್ಷ ರೂಪಾಯಿ ಅನುದಾನದಲ್ಲಿ ಕುದಾಪುರ ಮತ್ತು ಮನ್ಮನಟ್ಟಿ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ. ಮಲರಹಳ್ಳಿ ರಸ್ತೆನೂ ಅಗಲೀಕರಣ ಮಾಡ್ತಾ ಇದ್ದಾರೆ. ಮಲರಹಳ್ಳಿ ಮುಸ್ಲಿಂ ರಸ್ತೆ ಅಗಲೀಕರಣ ಕೂಡ ಕಾಮಗಾರಿ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಹಳ್ಳಿಗಳಲ್ಲಿ ಎಲ್ಲ 2 ಕೋಟಿ 1 ಕೋಟಿ ಕಾಮಗಾರಿ ನಡೀತಿದ್ದಾವೆ. ಮೊನ್ನೆ ಒಂದು ಹಿಂದಿನ ಸರ್ಕಾರದಲ್ಲಿ ರಾಮನವರು ಮಂತ್ರಿ ಆಗಿ ಮತ್ತು ಇಲ್ಲಿ ಶಾಸಕರಾದ ಕಾಲದಲ್ಲಿ ಒಂದು ಮಾರ್ಕೆಟ್ ಮಾಡಬೇಕಂತೇಳಿ ಒಂದು ಪ್ರಾಜೆಕ್ಟ್ ಇಟ್ಟಿದ್ರು. ಅದು ಕಾರಣಾಂತರದಿಂದ ವಾಪಸ್ ಆಗಿತ್ತು. ನೆಕ್ಸ್ಟ್ ಶಾಸಕರಾಗಿ ಗೋಪಾಲಕೃಷ್ಣ ಈ ಕ್ಷೇತ್ರಕ್ಕೆ ಬಂದ ನಂತರ ಫಸ್ಟಿಗೆ 10 ಕೋಟಿ ಮಾರ್ಕೆಟಿಂದ ಯಾಕೆ ವಾಪಸ್ ಆಯ್ತು ಅಂತೇಳಿ ಕೃಷಿ ಮಾರ್ಕೆಟ್ ಕರೆಸಿ ಅಧಿಕಾರ ಕರೆಸಿ ಅದನ್ನ ಫಸ್ಟ್ ಪ್ರಾರಂಭ ಮಾಡಿ ಅದು ಅನುದಾನ ತರಿಸಕ್ಕೆ ನಾನು ಏನು ವ್ಯವಸ್ಥೆ ಬೇಕು ನಾನು ಮಾಡ್ತೀನಿ ಅಂತೇಳಿ ಅಲ್ಲಿ ಸರ್ಕಾರ ಲೆವೆಲ್ಗೆ ಮಾತಾಡಿ ಅದು 10 ಕೋಟಿಯಲ್ಲಿ ಇವತ್ತು ಸಂತೆ ಮಾರುಕಟ್ಟೆ ಅಭಿವೃದ್ಧಿ ಆಗ್ತಿದೆ. ಮಳಿಗೆಗಳಾಗ್ತಿದ್ದಾವೆ. ಇವತ್ತು ಎಲ್ಲ ಕಾಮಗಾರಿ ಮುಗಿದು ಇನ್ನೇ ಹ್ಯಾಂಡ್ ಓವರ್ ಮಾಡಿ ಉದ್ಘಾಟನೆ ಹಂತದಲ್ಲಿ ಇವಾಗ ಕಾಮಗಾರಿಗಳು ಇದೆ. ನಾಯಕನಹಟ್ಟಿಯಲ್ಲಿ ನಾಗರಕಟ್ಟೆಯಿಂದ ಹಿಡಿದು ಇಲ್ಲಿ ಕೆರೆಕೋಡಿವರೆಗೂ ರಸ್ತೆಯಲ್ಲಿ ರಸ್ತೆ ಮಧ್ಯಭಾಗದಲ್ಲಿ ದೀಪ ಅಲಂಕಾರ 90 ಲಕ್ಷ ನಗರೋತ್ಥಾನದ ಯೋಜನೆ ಅಡಿಯಲ್ಲಿ 90 ಲಕ್ಷದ ಅಂದಾಜು ವೆಚ್ಚದಲ್ಲಿ ವಿದ್ಯುತ್ ದೀಪ ಅಲಂಕಾರ ಮಾಡಿದ್ದಾರೆ, ಕಾಮಗಾರಿ ಮಾಡಿದ್ದಾರೆ. ಮತ್ತು ಓಬನಹಟ್ಟಿಯಲ್ಲಿ ಮಳೆ ಬಂದು ಓಬನಹಟ್ಟಿ ರಸ್ತೆಗಳು, ಮಲ್ಲರಹಳ್ಳಿ ರಸ್ತೆಗಳು ಹಾಳಾಗಿರೋದು ಅವಕ್ಕೆಲ್ಲ ಇವಾಗ ಪ್ರೆಸೆಂಟ್ ಆಗಿ PWಗೆ ಅನುದಾನ ನೀಡಿದ್ದಾರೆ. ಅವೆಲ್ಲ ಟೆಂಡರ್ ಮಟ್ಟದಲ್ಲಿದ್ದಾವೆ, ಕಾಮಗಾರಿ ಚಾಲು ಆಗ್ತಿದ್ದಾವೆ, ಕೆಲಸ ಮಾಡ್ತಿದ್ದಾರೆ. ಇಲ್ಲಿವರೆಗೂ ನಮ್ಮ ಮಾದನಹಟ್ಟಿ ರಸ್ತೆ ಆಶ್ರಯ ಕಾಂಗ್ರೆಸ್ ನಗರದಲ್ಲಿ ಆಶ್ರಯಕ್ಕಾಗಿ 19 ಎಕರೆ ಸರ್ಕಾರದಿಂದ 19 ಎಕರೆ ಸರ್ಕಾರಿ ಜಾಗವನ್ನು ಕೊಡಿಸಿ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆಲ್ಲ ಆಶ್ರಯ ಉಚಿತ ನಿವೇಶನ ಕೊಡಬೇಕಂತೇಳಿ ಎಲ್ಲ ರೆಡಿ ಮಾಡಿ ಇವತ್ತು ಕಾಮಗಾರಿ ಕೆಲಸ ಅಲ್ಲಿ ಕೂಡ ನಡೀತಾ ಇದೆ. ಇದು ಶಾಸಕರ ಅವಧಿಯಲ್ಲಿ ಆಗುವಂಥ ಕೆಲಸಗಳು ಸುಮಾರು ಕೆಲಸಗಳಿದ್ದಾವೆ. ನಾವು ಪ್ರೆಸೆಂಟ್ ಆಗಿ ಸ್ವಲ್ಪ ಕೆಲಸಗಳು ಹೇಳ್ತಾ ಇದ್ವಿ. ಇವತ್ತು ಏನು ನಮ್ಮ ಶಾಸಕರ ಮೇಲೆ ಆರೋಪ ಮಾಡಿರೋದು ಬಹಳ ಸುಳ್ಳಿನ ಆರೋಪಗಳು. ಯಾವುದೇ ಅವರು ಒಬ್ಬ ಮಾಜಿ ಶಾಸಕರು ಈ ಕ್ಷೇತ್ರದ ಮಾಜಿ ಶಾಸಕರಾಗಿರೋದ್ರಿಂದ ಇಲ್ಲಿನ ವಾಸ್ತವ ಅವರು ಚೆನ್ನಾಗಿ ಗೊತ್ತಿದೆ. ಅದರಿಂದ ಯಾರೋ ಒಬ್ಬರು ಕಿಡಿಗೇಡಿಗಳ ಮಾತುಗಳನ್ನು ಕೇಳಿ ನಮ್ಮ ಶಾಸಕರ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡುವುದು ತರವಲ್ಲ. ಇದು ಸತ್ಯಕ್ಕೆ ದೂರವಾದ ಸಂಗತಿ. ಅವರು ಹಿರಿಯರಿದ್ದಾರೆ. ಅದರಿಂದ ಈ ನಮ್ಮ ಶಾಸಕರ ಮೇಲೆ ಯಾವತ್ತಿಗೂ ಆರೋಪ ಮಾಡಬಾರ್ದು. ಈ ಆರೋಪ ವಾಪಸ್ ಪಡಿಬೇಕಂತೇಳಿ ಅವರು ಇವತ್ತು ಪತ್ರಿಕೆ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೀವಿ. ಮತ್ತು ಯಾರು